ಹಾರ್ಟಿಂದ ಬ್ಲಡ್ ಪಂಪ್ ಆಗೋ ವೇನ್ಗೆ ಗುಂಡು ಬಿದ್ದಿರೋದ್ರಿಂದ ಬ್ಲಡ್ ಲಾಸ್ನ ತಡೆಯೋದು ಕಷ್ಟ ಆಯಿತು. ನಮ್ಮ ಹತ್ರ ಇರೋ ಬ್ಲಡ್ ಬ್ಯಾಂಕಲ್ಲಿ ಬಿ ಪಾಸಿಟಿವ್ ಬ್ಲಡ್ ಸ್ಟಾಕ್ ಇಲ್ಲ. ಬೇರೆ ಕಡೆ ಹೇಳಿದ್ದೀವಿ, ಎಷ್ಟು ಡೋನರ್ಸ್ ಬರ್ತಾರೋ ಅಷ್ಟು ಒಳ್ಳೆಯದು, ಅದಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಜ್ಜಿ ಏನಜ್ಜಿ ಹಿಂಗೆ ಹೇಳ್ತವ್ರೆ, ಇವಾಗ ಏನ್ ಮಾಡೋದು? ಡೋಂಟ್ ವರಿ ಕಮ್ಮಿ, ನನ್ನ ಕಡೆಯಿಂದ ನಾನು ಟ್ರೈ ಮಾಡ್ತೀನಿ. ನಾನು ಆ ಕಡೆ ಹೋಗ್ತಿದ್ದಾಗೇನೆ ಮತ್ತೆ ನಿನ್ನ ಆಟ ಶುರು ಮಾಡ್ಕೊಂಡ್ಯಾ? ಅಯ್ಯೋ ನಾನಲ್ಲ ಸರ್, ನನಗಿಂತ ಮುಂಚೆ ಇವಳೇ. ಗೌರಿ ಮೇಡಮ್ ತಗೊಳ್ಳಿ, ಎಷ್ಟು ವರ್ಷದ ಸಿಟ್ಟು ಅಷ್ಟನ್ನು ತೀರಿಸ್ಕೊಂಬಿಡಿ. ರೆಡಿ? 1 2 3 ಸ್ಟಾರ್ಟ್. ಬೇಡ ಬೇಡ ಅಂದೆ, ಚೆನ್ನಾಗಿರಲ್ಲ. ಬೇಡ ಗೌರಿ, ಬೇಡ, ನನ್ನ ಎದುರು ಹಾಕೋ, ಬೇಡ 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 ಅಂದೆ, ಬೇಡ. ದೇವಿ, ಮನಸ್ಸು ಬುದ್ಧಿನ ಓವರ್ಟೇಕ್ ಮಾಡೋದಕ್ಕೆ ಬಿಡಬೇಡ, ಅದು ನಮ್ಮನ್ನ ರಿಸ್ಕ್ ಸಿಕ್ಕಾಕ್ಸುತ್ತೆ. ಬಟ್ ಮಾಮ್, ನನ್ನ ಮನ್ಸನ್ನೇ ಋಷಿಗೆ ಕೊಟ್ಟಿರೋದು. ಹೀಸ್ ಇನ್ ಟ್ರಬಲ್. ಹೌ ಕ್ಯಾನ್ ಐ ಬಿ ಕ್ವೈಟ್? ನನ್ನಿಂದ ಆಗಲ್ಲ ಮಾಮ್. ನೋ ನೋ ಬೇಬಿ, ಋಷಿಗೇನೂ ಆಗೋಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ ಮಾಮ್. ಏನು ತಪ್ಪು ಮಾಡದೆ ಋಷಿ ಜೈಲಲ್ಲಿದ್ದಾನೆ. ಅದನ್ನ ನಾನು ನೋಡ್ಕೋತೀನಿ ಹೇಳಿದ್ನಲ್ಲ ಬೇಬಿ, ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋಡು, ಒಂದ್ಸಲ ಪೊಲೀಸ್ನವ್ರ ಹತ್ರ ನೋಟ್ ಆದ್ರೆ ಮುಗೀತು ಅಷ್ಟೇ. ನೀನು ನೋಡಿದ್ರೆ ಋಷಿ ಯಾವ ತಪ್ಪು ಮಾಡಿಲ್ಲ ಅಂತ ನೀನೇ ಸರೆಂಡರ್ ಆಗೋಕ್ಕೆ ಹೋಗ್ತಿದೆಯಲ್ಲ. ಮೈ ಗಾಡ್ ಮಾಮ್, ಜಸ್ಟ್ ಸ್ಟಾಪ್ ಇಟ್. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಬಟ್ ನನ್ನ ಋಷಿಗೆ ಏನೂ ಆಗಬಾರ್ದು ಅಷ್ಟೇ. ನಾನು ಆ ಶಂಭು ಸಾಯ್ಬೇಕು ಅಂತ ಮಾಡಿದ್ದು ನೋಡಿದ್ರೆ ಅದು ನನ್ನ ಋಷಿಗೆ ಈಗ ತೊಂದರೆ ಆಗ್ತಿದೆ. ಸರಿ ಸರಿ ಬೇಬಿ, ನಿನ್ನ ಕನ್ಸರ್ನ್ ಋಷಿಗೇನು ಆಗಬಾರ್ದು ಅಷ್ಟೇ ತಾನೆ? ಅದನ್ನು ನಾನು ನೋಡ್ಕೋತೀನಿ. ನಿಮ್ಮ ಅಮ್ಮಮ್ಮ ಎಲ್ಲಿಗೆ ಹೋದ್ರು? ಸರಿ, ಅವ್ರಿಗೆ ಫೋನ್ ಮಾಡಿ ಏನು ಮಾಡೋದು ಅಂತ ಕೇಳೋಣ. ವೇಟ್. ಪ್ಲೀಸ್ ಗೌರಿ, ಇನ್ನು ಮುಂದೆ ನನ್ನಿಂದ ನಿನಗೆ ಯಾವಾಗಲೂ ತೊಂದರೆ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು, ಬಿಟ್ಬಿಡು. ನಿಮ್ಮ ಅಮ್ಮಮ್ಮ ಇಂಥ ಟೈಮಲ್ಲೇ ಕೈಗೆ ಸಿಗಲ್ಲ.
ಅಯ್ಯೋ ನೆಲಕ್ಕಲ್ಲ ಮೇಡಮ್ ಹೊಡೆಯೋದು, ನಮ್ಮ ಮಿನಿ 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 ಕಾಮಿನಿಗೆ ಚಟಾರ್ ಪಟಾರ್ ಅಂತ ಒಂದು ನಾಲ್ಕು ಬಿಡಿ. ಬೇಡ ಗೌರಿ, ಬಿಟ್ಬಿಡು ಒಂದೇ. ಮೇಡಮ್ ಬಿಡಬೇಡಿ, ಇದು ಬರೀ ಮೊಸಳೆ ಕಣ್ಣೀರು, ಪಾಸಿ. ಗೌರಿ ದಯವಿಟ್ಟು ನನ್ನ ಮಾತು ಕೇಳು. ನಾನು ಎಷ್ಟೇ ಆದರೂ ನಿನ್ನ ಗಂಡನ ಅತ್ತೆ ತಾನೆ. ನೀನು ದೊಡ್ಡವ್ರಿಗೆ ಗೌರವ ಮರ್ಯಾದೆ ಕೊಟ್ಟು ಯಾವಾಗೂ ನಡ್ಕೊಳ್ಳೋಳಲ್ವಾ? ನನ್ನ ಅರ್ಥ ಮಾಡ್ಕೊ ಪ್ಲೀಸ್, ನನ್ನನ್ನು ಬಿಟ್ಬಿಡು. ಹೌದು ಕಾಮಿನಿ, ನಾನು ಎಲ್ರಿಗೂ ಮರ್ಯಾದೆ ಗೌರವ ಕೊಟ್ಕೊಂಡೆ ಬದುಕ್ತಾ ಇದ್ದೆ. ಆದ್ರೆ ನೀನು ಮರ್ಯಾದೆ ಗೌರವ ಬ್ಯಾಡ, ಕಡೆ ಪಕ್ಷ ಮಾನವೀಯತೆನೂ ಇಲ್ವಲ್ಲ. ಬೇಡ ಗೌರಿ. ನಾನು ಏನ್ ತೆಪ್ಪ ಮಾಡ್ದೆ? ಎಲ್ರಂಗೆ ನನಗೂ ಒಂದು ಜೀವನ ಬೇಕು ಅಂತ ಕೇಳ್ಕೊಂಡಿದ್ದು ತಪ್ಪಾಯ್ತಾ? ನನ್ನಿಂದ ನನ್ನ ಪ್ರೀತಿ ಗಂಡನ್ನ ದೂರ ಮಾಡ್ದಿಯಲ್ಲ, ಅದಕ್ಕೆ ತಗೋ. ಬೇಡ ಗೌರಿ, ನನ್ನ ಬಿಟ್ಬಿಡು. ನನ್ನ ಮಗಿಗೆ ತಂದೆ ಇಲ್ದಂಗ್ ಮಾಡ್ದಿಯಲ್ಲ, ಅದಕ್ಕಿದು. ಮೇಡಮ್ ಬಿಡ್ಬೇಡಿ, ಇವಳು ಕೊಟ್ಟಿರೋ ಟಾರ್ಚರ್ಗೆ ಇದೇನೇನು ಅಲ್ಲ, ಬಾರಿಸಿ. ಬೇಡ ಗೌರಿ, ಬೇಡ ಬೇಡ, ನನ್ನ ಕೈಲ ಆಗ್ತಿಲ್ಲ, ನನ್ನ ಕೈಲ ಆಗ್ತಿಲ್ಲ, ಬಿಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ಬೇಬಿ ಲುಕ್, ಈ ವಿಷಯದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಮೋಷ್ನಲ್ ಆಗಿ ಎಲ್ಲೂ ಮಾತಾಡೋದಕ್ಕೆ ಹೋಗಬೇಡ, ಇಲ್ಲಾಂದರೆ ಅದು ನಮಗೆ ಉಲ್ಟಾ ಹೊಡೆಯುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಬೇಬಿ. ಇದರಲ್ಲಿ ನೀನು ಯಾವ ತಪ್ಪು ಇಲ್ಲ. ನೀನು ಬೇಕು ಅಂತಲೇ ಅವನ್ನ ಫಿಕ್ಸ್ ಹಾಕಿಲ್ಲ. ಆಕ್ಸಿಡೆಂಟ್ಲಿ ಋಷಿ ಕೈಗೆ ಗನ್ ಹೋಗಿದೆ ಅಷ್ಟೇ. ಋಷಿ ಮೇಲಿರೋ ಲವ್ಗೆ ಡೋಂಟ್ ಬ್ಲಾಬರ್ ಎನಿಥಿಂಗ್. ಯೂಸ್ ಯೋರ್ ಬ್ರೈನ್ಸ್, ನಾಟ್ ಯೋರ್ ಹಾರ್ಟ್. ಆ್ಯಂಡ್ ನೆನ್ಪಿರಲಿ, ನಿನ್ನನ್ನು ಅರೆಸ್ಟ್ ಮಾಡಿಸೋದಕ್ಕೆ ಶಂಭು ಕೂಡ ಹಾಕಿದ ಹುಡುಗ ಇಲ್ಲೇ ಇದ್ದಾನೆ. ಹೀ ಶುಡ್ ನಾಟ್ ಅಟರ್ ಅ ವರ್ಡ್ ಅಬೌಟ್ ಯು. ಓಕೆ, ಮರಿಬೇಡ. ನಡಿ. ಅದ್ ಹೇಗೆ ಹೇಳ್ತೀರಾ ಇನ್ಸ್ಪೆಕ್ಟರ್, ಬೇಲ್ ಕೊಡಲ್ಲ ಅಂತ? ಮಿಸ್ಟರ್ ಲಾಯರ್, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ನನ್ನ ಮಗ ಇಡೀ ರಾತ್ರಿ ಈ ಸ್ಟೇಷನ್ ಅಲ್ಲೇ ಕಳಿಬೇಕಾ? ನಾನು ಹೇಳ್ತಾ ಇದ್ದೀನಲ್ಲ, ಅವ್ನು ಯಾವ ತಪ್ಪು ಮಾಡಿಲ್ಲ ಅಂತ. ಮೇಡಮ್ ಕಾಮ್ ಡೌನ್. ನಿಮಗೆ ನಾವ್ ಯಾರು ಅಂತ ಗೊತ್ತಾ? ನಂದ ಫ್ಯಾಮಿಲಿಗೆ ಈ ಸೊಸೈಟಿನಲ್ಲಿ ಎಷ್ಟು ದೊಡ್ಡ ಹೆಸರಿದೆ ಅಂತ ಏನಾದ್ರೂ ನಿಮಗೆ ಗೊತ್ತಿದ್ಯಾ? ಮೇಡಮ್, ಕಾನೂನಿನ ಮುಂದೆ ಎಲ್ಲರೂ ಒಂದೇನೆ. ಒಬ್ಬ ಲೆಕ್ಚರರ್ ತನ್ನ ಸ್ಟೂಡೆಂಟ್ ಮೇಲೆ ಗುಂಡು ಹಾರಿಸಿದ್ದಾನೆ ಅಂದ್ರೆ ಅದು ಸಣ್ಣ ಸುದ್ದಿ ಅಲ್ಲ. ಇಡೀ ರಾಜ್ಯದ ಕಣ್ಣು ನಮ್ಮ ಮೇಲೆ ನೆಟ್ಟಿರುತ್ತೆ. ನಾಳೆ ಮೀಡಿಯಾದವರು ನನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಬೇಕಾಗಿರೋದು ನಾನು, ನೀವಲ್ಲ. ಹಾಗೆ ಅರೆಸ್ಟ್ ಮಾಡಿ ಹೀಗೆ ಬಿಡಕ್ಕಾಗಲ್ಲ, ನೀವು ಹೇಳಿದ್ರಿ ಅಂತ. ಈ ಲಾಯರ್ ಅವರೇ, ನೀವಾದ್ರೂ ಇವ್ರಿಗೆ ಅರ್ಥ ಆಗೋಗಿ ಹೇಳ್ರಿ. ಋಷಿ,
ಆಂಟಿ ನಾನು ಅಜ್ಜಿನ ಕರ್ಕೊಂಡು ಬರ್ತೀನಿ. ಅವ್ರು ಹೇಳಿದ್ರೆ ಇವ್ರು ಕೇಳ್ತಾರೆ. ವಿ ಕಾಂಟ್ ಲೆಟ್ ಋಷಿ ಸ್ಟೇ ಹಿಯರ್. ಕಾಮಿನಿ, ನಮ್ಮ ಗೌರಿ ಮೇಡಮ್ ಮೂಡೇ ಔಟ್ ಮಾಡ್ಬಿಟ್ಟಿಯಲ್ಲ. ಅವ್ರೀಗ ನಿನಗೆ ಹೊಡೆಯಲ್ಲ, ಆದರೆ ಅದ್ರ ಬದಲಾಗಿ ಬೇರೆ ಪನಿಷ್ಮೆಂಟ್ ಕೊಡ್ತಾರೆ. ಮಾಡ್ತೀಯಾ? ಏನು? ಬಸ್ಕಿ. ಬಸ್ಕಿನ? ಹಾ, ಬಸ್ಕಿ ಹೊಡಿಬೇಕು. ಇಲ್ಲ ಅಂದ್ರೆ ಮೇಡಮ್ ಬೀಸಿ ಚಾಟಿನ. ಇಲ್ಲ, ಬೇಡ, ಬರ್ತೀನಿ. ಈ ರೀತಿ ಬಸ್ಕಿ ಹೊಡೆಯೋದ್ರಿಂದ ಮಜ್ಜಾನೇ ಬರ್ತಿಲ್ಲ. ಮತ್ತೆ ಇಲ್ಲಿವರೆಗೂ ನೀನು ಮಾಡಿರೋ ಎಲ್ಲ ತಪ್ಪುಗಳನ್ನ ಒಂದೊಂದಾಗೆ ಹೇಳ್ತಾ ಹೇಳ್ತಾ ಬಸ್ಕಿ ಹೊಡಿಬೇಕು. ಮಾಡ್ತೀನಿ. ಚಂದ್ರನ ಇವಳನ್ನ ದೂರ ಮಾಡಿದ ಪಾಪಕ್ಕೆ ಒಂದು ಇವಳು ಹುಟ್ಟಿದ ಮಗುನ ಸಾಯಿಸೋದಕ್ಕೆ ನೋಡಿದಕ್ಕೆ ಆಸ್ತಿಗೆ ಆಸೆ ಪಟ್ಟಿದ್ದಕ್ಕೆ 3 ಅಣ್ಣನಿಗೆ ಗೌರವ ಕೊಡದೆ ಸರಿಯಾಗಿ ನೋಡ್ಕೊಳ್ದೆ ಇದ್ದಿದ್ದಕ್ಕೆ 4 ಗೌರಿನ ಇಲ್ಲೇ ತನಕ ಹುಡುಕ್ತಾ ಇರೋದಕ್ಕೆ 5 ಅವಳು ಮಗುಗೆ ತಂದೆ ಇಲ್ಲದೆ ಇರೋ ಹಾಗೆ ಮಾಡಿದ್ದಕ್ಕೆ 6 ಅಪ್ಪ ನರ್ಕ ತೋರಿಸ್ತಿದ್ದಾನಲ್ಲ, ಈ ಒಂದು ಕಂಟಕನ ಹೇಗಾದ್ರೂ ದಾಟ್ಬಿಟ್ರೆ ಸಾಕು. ಮುಂದೊಂದು ದಿನ ಸಿಗ್ತಾರಲ್ಲ, ಅವತ್ತಿದೆ ಮಾರಿ ಹಬ್ಬ. ಗೌರಿ ಮೇಡಮ್, ಇವಾಗ ನಿಮ್ಮ ಮೂಡು ನಾರ್ಮಲ್ ಬಂದಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕಾಮಿನಿ ತಾನು ಮಾಡಿರೋ ಎಲ್ಲ ಪಾಪಗಳನ್ನ ತನ್ನ ಬಾಯಿಂದಾನೇ ಒಪ್ಕೊಂಡಿದ್ದಾಳೆ. ನನ್ ಬಿಟ್ಟು ಬಿಡಿ, ಆಗ್ತಿಲ್ಲ. ಇರೋ ಕಾಮಿನಿ, ಪಾಪಗಳನ್ನ ಹೇಳಿದ್ಮೇಲೆ ಅದಕ್ಕೆ ವಿಮೋಚನೆ ಕೊಡ್ಬೇಕಲ್ವಾ? ಅಂದ್ರೆ ಗೌರಿ ಮೇಡಮ್, ಇವಾಗ ಫೈನಲ್ ಟಚ್. ಶುರು ಹಚ್ಕೊಳ್ಳಿ. ನನಗೋಸ್ಕರ, ಈ ರೆಮೋಗೋಸ್ಕರ ಈಗ ಸ್ವಲ್ಪ ಮಾಸ್ ಆಗಿರಲಿ. ಕಮಲಿ, ಎಲ್ಲರಿಗೂ ಇನ್ಫಾರ್ಮ್ ಮಾಡಾಗಿದೆ. ಎಲ್ಲ ಸ್ಟೂಡೆಂಟ್ಸ್ಗೂ ನಾನೇ ವಾಟ್ಸಪ್ ಮಾಡಿದ್ದೀನಿ. ಆದರೆ ಬಂದಿರೋರು ಇಷ್ಟೇ ಜನ. 8 ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ತೇಜಸ್. ಬಂದಿರೋ 8 ಜನ ನಮಗೆ ನೆರವಾಗಿ ನಿಲ್ತಾರ ಅನ್ನೋದು ಮುಖ್ಯ. ಈ ಟೋತ್ನಾಗೆ ನಿಮ್ನೆಲ್ಲ ಇಲ್ಲಿ ಕರೆಸಿ ತೊಂದರೆ ಕೊಡ್ತೀನಿ ಅಂತ ಯಾರು ಬೇಸರ ಮಾಡ್ಕೋಬೇಡಿ. ನಿಮ್ಮೆಲ್ಲ ಇಲ್ಲಿ ಕರ್ಸಿರೋದು ಭಾಷಣ ಮಾಡಕ್ಕಾಗ್ಲಿ ಅಥವಾ ಯಾವ್ದೋ ವಿಷಯದ ಬಗ್ಗೆ ಬೋಧನೆ ಕೊಡಕ್ಕಾಗ್ಲಿ ಅಲ್ಲ. ನನ್ನ ನಿಮ್ಮಂಗೆ ಮುಂದೆ
ಮುಂದಕ್ಕೊಂದಿನ ದೊಡ್ಡದಾಗಿ ಏನಾರ ಸಾಧಿಸ್ಬೇಕು ಅನ್ಕೊಂಡು ಕನ್ಸ್ಗಳನ್ನ ಕಟ್ಕೊಂಡು ಕಾಲೇಜಿಗೆ ಕಾಲಿಟ್ಟವನು ಇವತ್ತು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಗೆ ಹೋರಾಡ್ತವನೆ ಸಂಬು. ಅವ್ನ್ ಮಾಡಿದ ತೆಪ್ಪಾದ್ರೂ ಏನು, ಒಂದ್ ಹುಡುಗಿನ ಪಿರುತಿ ಮಾಡ್ದ, ಅದನ್ನ ಉಲ್ಟಾ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಅಷ್ಟೇ ಅಲ್ಲೂರ ವಿದ್ಯೆ ಕಲಿಯೋ ಜಾಗದಾಗೆ ಹೆಂಗ್ ನಡ್ಕೊಬೇಕು ಅಂತ ಸಭ್ಯತೆ ಗೊತ್ತಿರೋನು ನಮ್ ಸಂಬು. ನಾವುಗಳು ಕಾಲೇಜಿಗೆ ಕಾಲಿಟ್ಟಿದ್ ಮರುದಿನಾನೇ ನಮ್ ಮನೆಯಾಗೆ ಕನ್ಸ್ಕಲ್ ಉಟ್ಕೋತೈತೆ. ನನ್ ಮಗಳು ಮಗ ನಮ್ನ ಇನ್ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ಉಟ್ಕೋತೈತೆ. ಒಬ್ಬ ವಿದ್ಯಾರ್ಥಿನ ನಂಬ್ಕೊಂಡು ಅವ್ರ ಮನೆಯಾಗೆ ಕನಿಷ್ಠ 2-3 ಜನನಾರು ಬದುಕ್ತಿರ್ತಾರೆ. ನಮ್ ಸಂಬು ನಂಬ್ಕೊಂಡು ಅವರಪ್ಪ ಅವ್ವ ತಂಗಿ ಇವರೆಲ್ಲ ಬದುಕ್ತಾವ್ರೆ. ನೀವೇ ಹೇಳಿ, ತಪ್ಪನ ತಿದ್ಬೇಕಾಗಿರೋ ಶಿಕ್ಷಕರೇ ತುಪಾಕಿ ತಗೊಂಡು ಹೊಡಿಯೋದು ಯಾವ ನ್ಯಾಯ? ಅಧಿಕಾರ ಐತೆ ಅನ್ನೋ ಕಾರಣಕ್ಕೆ ಅವ್ರು ಕೊಡೋದ್ನೆಲ್ಲ ಶಿಕ್ಷೆ ಅಂತ ಒಪ್ಕೊಳಕ್ ಆಯ್ತಾಯ್ತಾ? ಅದುವೇ ಅವ್ನ್ ಯಾವ ತಪ್ಪು ಮಾಡದೇ ಇದ್ದಾಗ ಈಗಾಗಿರೋ ಅನ್ಯಾಯದ ವಿರುದ್ಧ ನಾವುಗಳ ದನಿ ಎತ್ತಲೇಬೇಕು. ಇಲ್ಲ ಅಂದ್ರೆ ಮುಂದೊಂದಿನ ನಮ್ಗೆ ಅನ್ಯಾಯ ಆದಾಗ ದನಿ ಎತ್ತಕ್ಕೆ ಯಾರು ಇರಕ್ಕಿಲ್ಲ.